ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ ದ್ವಿಜದೇವ ಕುಲಂ ಅಂತನ್ನೋದನ್ನು ಭಾಗವತದಲ್ಲಿ ನಾವು ತಿಳಿಯಬಹುದು. ಯಾವತ್ತಿಗೂ ಕೂಡ ಬ್ರಾಹ್ಮಣರ ಮಾತು ಅಂತನ್ನೋದು ಸುಳ್ಳಾಗೋದಿಲ್ಲ. ಅದಕ್ಕಾಗಿ ನಾನು ನಿಮ್ಮ ಮಾತಿನಂತೆ ಅವತಾರವನ್ನು ಮಾಡ್ತೇನೆ ಅಂತ ಹೇಳಿ ಅಲ್ಲಿ ನಾಭಿ ಹಾಗೂ ಮೇರುದೇವಿಯಲ್ಲಿ ವೃಷಭನಾಮಕನಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಅವತಾರವನ್ನು ಮಾಡಿದ ಮೇಲೆ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ಋತ್ವಿಜರಿಗೆ ಗೊತ್ತಿತ್ತೋ ಇಲ್ಲೋ ಭಗವಂತನಿಗೆ ಸಮನಾದವರು ಯಾರೂ ಇಲ್ಲ ಅಂತಂದು? ಗೊತ್ತಿದ್ರೂ ಕೂಡ ಯಾಕೆ ಆ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ರು? ನಿನಗೆ ಸಮಾನನಾದಂತಹ ಮಗ ಬೇಕು ಅಂತ ಅನ್ನೋದನ್ನು ಯಾಕೆ ಅವರು ಹೇಳಿದ್ರು ಅಂತಂದರೆ, ನಾಸ್ತಿ ವಿಷ್ಣು ಸಮಂ ಇತಿ ಜಾನಂತೋಪಿ ಋಷೇ ಸದಾ ತಜ್ಞಾಪನಾಯ ಲೋಕಾನಾಂ ಅನ್ಯೇ ಚ ಪ್ರಾರ್ಥಯನ್ ಸಮಂ ಅಂತನ್ನೋದನ್ನು ಶ್ರೀಮದಾಚಾರ್ಯರು ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಬರೀತಾರೆ. ಭಗವಂತನಿಗೆ ಸಮನಾದವರು ಯಾರೂ ಇಲ್ಲ, ಅದು ಆ ಋಷಿಗಳಿಗೂ ಕೂಡ ಗೊತ್ತು. ಅಷ್ಟೇ ಅಲ್ಲ, ಅದನ್ನು ಭಗವಂತನಿಗೆ ಯಾರೂ ಸಮ ಇಲ್ಲ ಅಂತ ಅನ್ನೋದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದರು ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಅದನ್ನು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟು ಶ್ರೀಮದಾಚಾರ್ಯರು ಅಲ್ಲಿ ತಿಳಿಸಿದ್ದಾರೆ. ಅದಾದ ಮೇಲೆ ಒಂದು ಸಲ ಆ ಋಷಭನಾಮಕ ಭಗವಂತ ರಾಜ್ಯವನ್ನು ಆಳ್ತಾ ಇದ್ದಾನೆ. ರಾಜ್ಯವನ್ನು ಆಡಬೇಕಾದ್ರೆ ಇಂದ್ರ ಮಳೆನೇ ಸುರಿಸೋದಿಲ್ಲ. ಆವಾಗ ಭಗವಂತ, ಈ ಋಷಭನಾಮಕನಾದಂತಹ ಭಗವಂತ ತಾನೇ ತನ್ನ ಶಕ್ತಿಯಿಂದ ತನ್ನ ಸಾಮರ್ಥ್ಯದಿಂದ ಮಳೆಯನ್ನು ಸುರಿಸ್ತಾನೆ. ಇಂದ್ರ ಯಾರು? ಅದು ಸ್ವಯಂಭವ ಮನ್ವಂತರ. ಆ ಸ್ವಯಂಭವ ಮನ್ವಂತರದಲ್ಲಿ ಇಂದ್ರ ಬೇರೆ ಯಾರು ಅಲ್ಲ, ಯಜ್ಞನಾಮಕನಾದಂತಹ ಭಗವಂತ. ಮತ್ತೆ ನೋಡ್ರಿ, ಯಜ್ಞನಾಮಕ ಭಗವಂತ ಬೇರೆ ಮತ್ತು ಋಷಭನಾಮಕ ಭಗವಂತ ಬೇರೆ ಅಂತನ್ನುವಂತಹ ಸಂದೇಹ ನಮಗೆ ಬರುತ್ತೆ. ಪಸ್ಪರ್ಧ ಇವ ಅಂತಂದು ಭಾಗವತದಲ್ಲಿ ಹೇಳ್ತಾರೆ. ಸ್ಪರ್ಧೆ ಮಾಡಿದವರಂತೆ ಆ ಜಗತ್ತಿಗೆ ಇವರಿಬ್ಬರು ಒಂದೇ ಅಂತ ಅನ್ನೋದನ್ನು ತೋರಿಸ್ಬೇಕಾಗಿದೆ. ವೃಷಭನಾಮಕ ಭಗವಂತ ಬೇರೆ ಅಲ್ಲ, ಯಜ್ಞನಾಮಕ ಭಗವಂತ ಬೇರೆ ಅಲ್ಲ, ಅದನ್ನು ತೋರಿಸ್ಬೇಕಾಗಿದೆ. ಹಾಗಾಗಿ ವೃಷಭನಾಮಕ ಭಗವಂತನೇ ಆ ಮಳೆಯನ್ನು ಸುರಿಸಿದ್ದಾನೆ ಅಂತ ಅನ್ನೋದನ್ನು ಅಲ್ಲಿ ತಿಳಿಯಬಹುದು. ಅದಾದ ಮೇಲೆ ಇಂದ್ರ ಯಜ್ಞನಾಮಕ ಭಗವಂತ ಅವನು ಕೊಟ್ಟಂತಹ ಜಯಂತಿ, ಆ ಜಯಂತಿಯನ್ನು ಆ ಋಷಭನಾಮಕ ಭಗವಂತ ಮದುವೆ ಆಗ್ತಾನೆ. ಮದುವೆ ಆಗಿ ಅವಳಲ್ಲಿ 100 ಜನ ಮಕ್ಕಳನ್ನು ಪಡಿತಾನೆ. ಅದರಲ್ಲಿ 89 ಜನ ಅವರು ಕರ್ಮಶ್ರದ್ಧೆ ಉಳ್ಳಂತಹ ಬ್ರಾಹ್ಮಣರಾಗ್ತಾರೆ. ಇನ್ನು 9 ಜನ ಪ್ರಧಾನರಾಗ್ತಾರೆ. ಮೊದಲನೇದವನೇ ಭರತ ಅಂತನ್ನುವನು. ಇನ್ನು 9 ಜನ ಅವರು ಮಹಾಜ್ಞಾನಿಗಳು, ಅವರು ಉಪದೇಶವನ್ನು ಮಾಡ್ತಾರೆ. ಕವಿ, ಹರಿ, ಅವಿರೋತ್ರ, ದುಮಿಳ, ಚಮಸ, ಕರಭಾಜನ ಅಂತಂದು ಅವರು 9 ಜನ ಜಾಯಂತ್ಯೋಪಾಖ್ಯಾನ ಅಂತೇಳಿ ಮುಂದೆ ಏಕಾದಶ ಸ್ಕಂದದಲ್ಲಿ ಉಪದೇಶ ಮಾಡ್ತಾರೆ. ಮೊದಲನೇ ಮಗನಾದಂತಹ ಭರತ, ಆ ಋಷಭನಾಮಕ ಭಗವಂತ ತನ್ನ ಇಡೀ ರಾಜ್ಯವನ್ನು ಭರತ ಚಕ್ರವರ್ತಿಗೆ ಕೊಡ್ತಾನೆ. ಅದಕ್ಕೆ ಇದು ಏನೇದಂ ಭಾರತಂ ವ್ಯಪದಿಶಂತಿ, ಇದೇನು ಭಾರತ ವರ್ಷದಲ್ಲಿ ನಾವೇನಿದ್ದೀವೋ ಅದೆಲ್ಲವೂ ಕೂಡ ಆ ಋಷಭನಾಮಕ ಭಗವಂತನ ಮಗನಾದಂತಹ ಭರತ ಚಕ್ರವರ್ತಿಯ ಹೆಸರಲ್ಲಿ ಬಂದದ್ದು ಅಂತನ್ನೋದನ್ನು ನಮಗೆ ಇಲ್ಲಿ ಗೊತ್ತಾಗತ್ತೆ. ಅದಾದ ಮೇಲೆ ಆ ಭಗವಂತ ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾಗ ಏನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ದ. ಅದಾದ ಮೇಲೆ ಗೃಹಸ್ಥಾಶ್ರಮದಲ್ಲಿ ಇದ್ದು ಯಾವ ರೀತಿಯಾಗಿ ಯಜ್ಞಗಳನ್ನು ಮಾಡಬೇಕು ಅಂತ ಅನ್ನೋದನ್ನು ಆ ಭಗವಂತ ತಿಳಿಸ್ದ. ಒಂದು 100 ಅಶ್ವಮೇಧ ಯಾಗಗಳನ್ನು ಆ ಭಗವಂತ ಮಾಡ್ತಾನೆ. ಅದಾದ ಮೇಲೆ ಒಂದು ಸಲ ಬ್ರಹ್ಮಾವರ್ತ ಅಂತನ್ನುವಂತಹ ಪ್ರದೇಶ, ಆ ಪ್ರದೇಶಕ್ಕೆ ಭಗವಂತ ಬರ್ತಾನೆ. ಭಗವಂತ ಬರೋದಷ್ಟೇ ಅಲ್ಲ, ತನ್ನ 100 ಜನ ಮಕ್ಕಳನ್ನು ಅಲ್ಲಿ ಕರೆಸ್ತಾನೆ. ಕರೆಸಿ ಒಬ್ಬ ತಂದೆ ಯಾವ ರೀತಿಯಾಗಿ ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕು ಅಂತನ್ನೋದನ್ನು ಭಗವಂತ ತಾನು ಉಪದೇಶ ಮಾಡುವ ಮುಖಾಂತರ ಅಲ್ಲಿ ತಿಳಿಸ್ತಾ ಇದ್ದಾನೆ.
ನಾಯಂ ದೇಹೋ ದೇಹವಾಜಾನ್ ನೃಲೋಕೆ ಕಸ್ತತ್ಕಾಮ ನರ್ಹತಿ ವಿಡ್ಭುಜಾಂಗೆ ತಪೋ ದಿವ್ಯೋ ಹ್ಯರ್ಹತಿ ಏವ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮಸುಖಂ ಹ್ಯನಂತಂ. ಎಲ್ಲ ಮಕ್ಕಳನ್ನು ಕುರಿತು ಹೇಳ್ತಾನೆ ಋಷಭನಾಮಕ ಭಗವಂತ, ಇದೇನು ದೇಹ ಇದೆಯಲ್ಲ, ಈ ದೇಹ ನಿಮ್ಮದಲ್ಲ, ನಿಮ್ಮ ಅಧೀನದಲ್ಲಿರುವುದಲ್ಲ, ಇದು ನನ್ನ ಅಧೀನದಲ್ಲಿರೋದು. ನೀವು ಯಾರೂ ಕೂಡ ಸ್ವತಂತ್ರರಲ್ಲ. ಈ ದೇಹದಲ್ಲಿ ಅಂದರೆ ಮಾನವ ದೇಹದಲ್ಲಿ ಏನಾದರೂ ನಾವು ಸರಿಯಾಗಿ ಸತ್ಕರ್ಮಗಳನ್ನು ಮಾಡಿ ಈ ದೇಹವನ್ನು ಉಪಯೋಗಿಸಿಕೊಳ್ಳದೇ ಹೋದರೆ ಅದು ವ್ಯರ್ಥವಾಗಿ ಹೋಗುತ್ತೆ. ಆ ವ್ಯರ್ಥವಾದಂತಹ ದೇಹ ಅದ್ಯಾವುದು? ಬಿಡ್ಭುಜಾಂಗೆ, ಹಂದಿ ನಾಯಿಗಳಿಗೆ ಸಮವಾಗಿ ಆ ದೇಹ ಉಳ್ಳದ್ದಾಗತ್ತೆ. ಹಾಗಾದರೆ ಏನು ಮಾಡಬೇಕು? ಈ ದೇಹದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ ತಪಸ್ಸನ್ನು ಮಾಡಬೇಕು, ಆ ಭಗವಂತನ ಧ್ಯಾನವನ್ನು ಮಾಡಬೇಕು, ಭಗವಂತನ ಬಗ್ಗೆ ವಿಶೇಷವಾಗಿ ಜ್ಞಾನವನ್ನು ಪಡಿಬೇಕು. ಹೀಗೆ ಅಲ್ಲಿ ಹೇಳ್ತಾರೆ. ಅದರಿಂದ ಮನಸ್ಸನ್ನು ಶುದ್ಧವಾಗಿ ಮಾಡಿಕೊಂಡು ಶಾಶ್ವತವಾದಂತಹ ಮೋಕ್ಷವನ್ನು ನಾವು ಪಡೆಯಬಹುದು ಅಂತನ್ನೋದನ್ನು ಆ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಆ ಮೋಕ್ಷವನ್ನು ಪಡೆಯೋದಕ್ಕೆ ಮೊದಲು ಯಾವ ದಾರಿ ಒಳ್ಳೆಯದು ಅಂತಂದರೆ ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೆ ಸಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ. ಮಹಾತ್ಮರ ಜ್ಞಾನಿಗಳ ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಮಾಡೋದರಿಂದ ನಮಗೆ ಮೋಕ್ಷಕ್ಕೆ ದಾರಿಯಾಗತ್ತೆ. ಅದೇ ಏನಾದರೂ ನಾವು ಮಹಾತ್ಮರ ಸೇವೆಯನ್ನು ಮಾಡದೇ ಹೋದರೆ ನಮ್ಮ ಬುದ್ಧಿ, ಆ ಬುದ್ಧಿಗೆ ದುಷ್ಟವಾದಂತಹ ಬುದ್ಧಿಗೆ ನಾವೇನಾದರೂ ಮನಸ್ಸನ್ನು ಕೊಟ್ಟು ಆ ಮಾತನ್ನು ಕೇಳ್ತಾ ಹೋದರೆ ನಾವು ತಮೋದ್ವಾರವನ್ನು ಹೊಂದಬೇಕಾಗತ್ತೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಭಗವಂತ ಹೇಳ್ತಾನೆ, ಯಾರಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡಬೇಕು? ಕೇವಲ ಭಗವಂತನಲ್ಲಿ ಭಕ್ತಿ ಮಾಡಬೇಕಾ? ಅಲ್ಲ, ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಗುರುಗಳಲ್ಲಿ ತಾರತಮ್ಯ ಪ್ರಕಾರವಾಗಿ ಆ ಭಗವಂತನಲ್ಲೂ ಕೂಡ ನಾವು ಭಕ್ತಿಯನ್ನು ಮಾಡಬೇಕು. ಹರೌ ಗುರೋ ಮೈ ಭಕ್ತ್ಯಾನುಭಕ್ತ್ಯ ವಿತೃಷ್ಣೆಯ ದ್ವಂದ್ವ ತಿತಿಕ್ಷ್ಣೆಯ ಚ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸೆ ಹಾನಿವೃತ್ಯ. ಆ ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡ್ತಾ ಕ್ರಮವಾಗಿ ಗುರುಗಳಲ್ಲಿ, ಹರಿಯಲ್ಲಿ, ನನ್ನಲ್ಲಿ, ಆ ಭಗವಂತನೇ ಹೇಳ್ತಾ ಇರೋದು, ನನ್ನಲ್ಲಿ ವಿಶೇಷವಾಗಿ ನೀವು ಭಕ್ತಿಯನ್ನು ಮಾಡಬೇಕು ಅಂತನ್ನೋದನ್ನು ಆ ಭಗವಂತ ಅಲ್ಲಿ ತಿಳಿಸ್ತಾ ಇದ್ದಾನೆ. ಅದಾದ ಮೇಲೆ ಯಾರು ಈ ಧರ್ಮ ಮಾರ್ಗವನ್ನು ಸರಿಯಾಗಿ ಉಪದೇಶವನ್ನು ಮಾಡೋದಿಲ್ಲವೋ ಅವರು ತಂದೆಯಲ್ಲ, ಗುರುಗಳಲ್ಲ, ಅದನ್ನೂ ಕೂಡ ಅಲ್ಲಿ ಹೇಳ್ತಾರೆ. ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್ ದೈವಂನ ತತ್ಸ್ಯಾತ್ ನ ಪತಿಷ್ಠ ಸಸ್ಯಾನ್ ನಮೋಚಯೇತ್ ಸಮುಪೇತ ಮೃತ್ಯುಂ. ಸರಿಯಾದಂತಹ ಮಾರ್ಗವನ್ನು ಉಪದೇಶ ಮಾಡೋರು ಮಾತ್ರ ಗುರುಗಳು ಅಂತ ಕರೆಸ್ಕೊತಾರೆ. ಯಾರು ಸರಿಯಾದಂತಹ ಮಾರ್ಗವನ್ನು ಉಪದೇಶ ಮಾಡೋದಿಲ್ವೋ ಅವರು ಗುರುಗಳೂ ಅಲ್ಲ, ತಂದೆಯೂ ಅಲ್ಲ, ತಾಯಿಯೂ ಅಲ್ಲ ಅಂತನ್ನೋದನ್ನು ಆ ಭಗವಂತ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನೀವು 100 ಜನ ಮಕ್ಕಳಿದ್ದೀರಿ, 100ರಲ್ಲಿ ನಿಮ್ಮ ಅಣ್ಣ ಭರತ ಅವನು ಶ್ರೇಷ್ಠ, ಜ್ಯೇಷ್ಠ ಭ್ರಾತ್ರ ಪಿತೃಸಮಃ ಅಂತಂದು ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಅವನು ಹೇಳಿದಂತಹ ಮಾತುಗಳನ್ನು ನೀವು ಕೇಳಬೇಕು. ಅವನೇನು ನಾನು ಕೂಡ ನಿನ್ನ ಮಗ, ನಾನು ರಾಜ್ಯವನ್ನು ಆಳ್ತೇನೆ, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಹಂಕಾರವನ್ನು ಪಡಬಾರದು. ಅವನು ಹೇಳಿದ ಹಾಗೆ, ಅವನು ಹೇಳಿದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಬೇಕು ಅಂತನ್ನೋದನ್ನು ಕೂಡ ಭಗವಂತ ಅಲ್ಲಿ ಹೇಳ್ತಾನೆ. ಮತ್ತು ನಾ ಇಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದೇನೆ, ಆ ಉಪದೇಶ ಮಾಡಿದ್ದನ್ನು ಸರ್ವತಾ ವ್ಯರ್ಥ ಮಾಡಬಾರದು. ಅದನ್ನು ಸರಿಯಾಗಿ ಶ್ರವಣವನ್ನು ಮಾಡ್ಕೋಬೇಕು. ಶ್ರವಣವನ್ನು ಮಾಡಿದ ಮೇಲೆ ಮತ್ತೆ ಮನನವನ್ನು ಮಾಡಬೇಕು. ಮನನವನ್ನು ಮಾಡಿದ ಮೇಲೆ ನಿಧಿಧ್ಯಾಸನವನ್ನು ಮಾಡಿ ಭಗವಂತನನ್ನು ವಿಶೇಷವಾಗಿ ಧ್ಯಾನವನ್ನು ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ಶ್ರವಣ ಹೇಗಿರಬೇಕು ಅಂತಂದರೆ, ಒಬ್ಬ ಗೊಂಬೆ ಮಾಡುವಂತಹ ವ್ಯಕ್ತಿ ಅವನು ಒಬ್ಬ ರಾಜ ಹತ್ರ ಹೋಗ್ತಾನೆ. 3 ಗೊಂಬೆಯನ್ನು ತಗೊಂಡು ಒಬ್ಬ ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋದಾಗ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇರುತ್ತೆ. ಒಂದಕ್ಕೆ
ರೂಪಾಯಿ, ಒಂದಕ್ಕೆ 50 ರೂಪಾಯಿ, ಇನ್ನೊಂದಕ್ಕೆ 100 ರೂಪಾಯಿ, ಈ ರೀತಿಯಾಗಿ ವ್ಯತ್ಯಾಸವನ್ನು ಮೊತ್ತವನ್ನೇ ಇಟ್ಟಿರ್ತಾನೆ. ಯಾಕೆ, ಏನು ವ್ಯತ್ಯಾಸ ಅಂತಂದರೆ ಒಂದೇ ಗೊಂಬೆ 10 ರೂಪಾಯಿದು ಅದು ಈ ಕಿವಿಯಿಂದ ಹೊರಗೆ ಬರುತ್ತೆ. ಇನ್ನು ಒಂದು ಕಡ್ಡಿ ಹಾಕ್ತಾನೆ, ಕಡ್ಡಿ ಈ ಕಿವಿಯಿಂದ ಈ ಕಿವಿಗೆ ಹೊರಗೆ ಬರುತ್ತೆ. ಹಾಗಾದರೆ ಎರಡನೇ ಗೊಂಬೆ 50 ರೂಪಾಯಿದು ಏನು ಸ್ಪೆಷಲ್ ಅಂತಂದರೆ ಅದು ಈ ಕಿವಿಗೆ ಹಾಕ್ತಾನೆ, ಕಣ್ಣಿನಿಂದ ಹೊರಗೆ ಬರುತ್ತೆ. ಮೂರನೇ ಗೊಂಬೆಯಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತಂದರೆ ಈ ಕಿವಿಯಲ್ಲಿ ಹಾಕಿದಾಗ ಮನಸ್ಸಿನ ತನಕ ಆ ಕಡ್ಡಿ ಹೋಗುತ್ತೆ. ಹಾಗೆ ಶ್ರವಣವನ್ನು ನಾವು ಮಾಡಬೇಕು. ಆ ಶ್ರವಣವನ್ನು ಮಾಡಿ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಅನ್ನೋದನ್ನು ಅಲ್ಲಿ ಋಷಭನಾಮಕ ಭಗವಂತ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದೆಲ್ಲ ರೀತಿಯಾದಂತಹ ಉಪದೇಶವನ್ನು ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಅದನ್ನು ಅನುಸರಿಸಬೇಕು ಅಂತ ಅನ್ನೋದನ್ನು ಆ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.